ಕೇರಳದ ದೇಗುಲವೊಂದರ ಉತ್ಸವದಲ್ಲಿ ದುರಂತ ನಡೆದು ಹೋಗಿದೆ. ಏಕಾಏಕಿ ಉತ್ಸವಕ್ಕೆ ಬಂದಿದ್ದಂಥ ಆನೆ ದಾಳಿ ಮಾಡಿದಂಥ ಪರಿಣಾಮ ಓರ್ವ ಜೀವವನ್ನ ಕಳೆದುಕೊಂಡಿದ್ದಾರೆ. ಕೇರಳದಲ್ಲಿ ಈ ರೀತಿ ಉತ್ಸವಗಳ ಸಂದರ್ಭಗಳಲ್ಲಿ ಆನೆ ದಾಳಿಯ ಪ್ರಕರಣಗಳು ಆಗಾಗ್ಗೆ ವರದಿಯಾಗ್ತಾನೆ ಇರ್ತವೆ. ಮಯ್ಯನಾಡ್ ಪಾರ್ಥಸಾರಥಿ ಎನ್ನುವಂಥ ಸಾಕಾನೆ ಮಾಡಿದಂಥ ದಾಳಿಯಲ್ಲಿ ಲಾರಿ ಡ್ರೈವರ್ ವಿಷ್ಣು ಜೀವವನ್ನ ಕಳ್ಕೊಂಡಿದ್ದಾನೆ. ಕಿಡಂಗೂರು ಮಹಾವಿಷ್ಣು ದೇಗುಲದ ಬಳಿ ನಡೆದಿರುವಂತಹ ಅವಘಡ ಇದು. ಎರ್ನಾಕುಲಂನ ಅಂಗಮಲೈ ಬಳಿ ಇರುವಂತಹ ಮಹಾವಿಷ್ಣುವಿನ ಕ್ಷೇತ್ರ. ಇಲ್ಲಿನ ಉತ್ಸವಕ್ಕೆ ಅಂತ ಹೇಳಿ ಕೊಲ್ಲಂನ ಮಯ್ಯನಾಡ್ನಿಂದ ಮಯ್ಯನಾಡ್ ಪಾರ್ಥಸಾರಥಿ ಅಂತಾನೆ ಕರೆಯಲ್ಪಡುವಂತಹ ಈ ಆನೆಯನ್ನ ಕರ್ಕೊಂಡು ಬರಲಾಗಿತ್ತು. ಆನೆಗೆ ಸ್ನಾನ ಮಾಡಿಸುವಂತಹ ಸಂದರ್ಭದಲ್ಲಿ ಏಕಾಏಕಿ ಅದು ಕುಪಿತಗೊಂಡಿದೆ, ಸ್ಥಳದಿಂದ ತಪ್ಪಿಸಿಕೊಂಡಿದೆ, ಔಟ್ ಆಫ್ ಕಂಟ್ರೋಲ್ ಆಗ್ಬಿಟ್ಟಿದೆ. ಏಕಾಏಕಿ ಅಲ್ಲಿದ್ದಂತಹ ವಾಹನಗಳ ಮೇಲೆ ಜೊತೆಗೆ ಅಲ್ಲಿದ್ದಂತಹ ಒಬ್ಬ ಲಾರಿ ಚಾಲಕನ ಮೇಲೆ ಅಟ್ಯಾಕ್ ಮಾಡಿದೆ. ವಾಹನಗಳು ನಜ್ಜುಗುಜ್ಜಾಗಿದ್ದಾವೆ. ಲಾರಿ ಚಾಲಕ ವಿಷ್ಣು ಜೀವವನ್ನ ಕಳ್ಕೊಂಡಿದ್ದಾನೆ. ಇಬ್ಬರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಕೇರಳದ ಎರ್ನಾಕುಲಂನ ಅಂಗಮಲೈನಲ್ಲಿರುವಂತಹ ಮಹಾವಿಷ್ಣು ದೇಗುಲದಲ್ಲಿ ನಡೆದಿರುವಂತಹ ಅವಘಡ ಇದು. ಕೇರಳದಲ್ಲಿ ಜನವರಿಯಿಂದ ಏಪ್ರಿಲ್ ತಿಂಗಳಿನ ಒಳಗೆ ಹಲವು ದೇಗುಲಗಳಲ್ಲಿ ಈ ಉತ್ಸವ ನಡೆಯುತ್ತೆ. ತ್ರಿಶೂರ್ ಪುರಂನ ರೀತಿ ನಡೆಯುವಂತಹ ಉತ್ಸವ. ತ್ರಿಶೂರ್ ಪುರಂನಲ್ಲಂತೂ ಅದು ಬಹಳ ದೊಡ್ಡ ಉತ್ಸವ. ಮದರ್ ಆಫ್ ಆಲ್ ಪೂರಂ ಅಂತ ಹೇಳಿ ಕರೀತಾರೆ. ಅಂದ್ರೆ ಕೇರಳದಲ್ಲಿ ಸುಮಾರು 360ಕ್ಕೂ ಹೆಚ್ಚು ಸಾಕಾನೆಗಳಿದ್ದಾವೆ. ಒಂದನ್ನ ನೀವು ಗಮನಿಸಿರಬಹುದು, ಕೇರಳದ ದೇಗುಲಗಳಲ್ಲಿ ನಡೆಯುವಂತಹ ಉತ್ಸವದ ಸಂದರ್ಭಗಳಲ್ಲಿ ಈ ಆನೆಗಳು ಉತ್ಸವದಲ್ಲಿ ಭಾಗಿಯಾಗ್ತವೆ. ತ್ರಿಶೂರ್ಪುರಂನಂತಹ ಉತ್ಸವಗಳಲ್ಲಿ ಸುಮಾರು 100ಕ್ಕೂ ಹೆಚ್ಚು ಆನೆಗಳು ಭಾಗಿಯಾಗ್ತವೆ. ಈ ರೀತಿ ಹಲವು ದೇಗುಲಗಳಲ್ಲಿ ಆನೆಗಳು ಧಾರ್ಮಿಕ ಉತ್ಸವದಲ್ಲಿ ಭಾಗಿಯಾಗುವಂತಹ ಒಂದು ಪದ್ಧತಿ ತಲೆತಲಾಂತರಗಳಿಂದ ನಡ್ಕೊಂಡು ಬಂದಿದೆ. ಈ ಮಹಾವಿಷ್ಣು ದೇಗುಲದಲ್ಲೂ ಅಷ್ಟೇ ವಾರ್ಷಿಕ ಉತ್ಸವ ಇತ್ತು. ಆ ಉತ್ಸವದ ಕಾರಣಕ್ಕಾಗಿ ಕೊಲ್ಲಂನ ಮಯ್ಯನಾಡ್ನಿಂದ ಈ ಮಯ್ಯನಾಡ್ ಪಾರ್ಥಸಾರಥಿ ಅನ್ನುವಂಥ ಆನೆಯನ್ನ ಕರ್ಕೊಂಡು ಬರಲಾಗಿತ್ತು. ಉತ್ಸವಕ್ಕಾಗಿ ಎಲ್ಲ ಸಿದ್ಧತೆ ನಡೀತಾ ಇದ್ದಂತಹ ಟೈಮ್ನಲ್ಲೇ ಆನೆಯನ್ನ ಸ್ನಾನ ಮಾಡೋಕೆ ಅಂತ ಹೇಳಿ ಕರ್ಕೊಂಡು ಹೋಗಿದ್ದಾರೆ. ಆ ಟೈಮ್ನಲ್ಲಿ ಆನೆ ಏಕಾಏಕಿ ಕಂಟ್ರೋಲ್ ತಪ್ಪಿ ಬಿಡುತ್ತೆ. ಕಂಟ್ರೋಲ್ ತಪ್ಪಿ ಅಟ್ಯಾಕ್ ಅನ್ನ ಮಾಡೋದಕ್ಕೆ, ಜನರ ಮಧ್ಯೆ ನುಗ್ಗೋದಕ್ಕೆ, ಸಿಕ್ಕ ವಸ್ತುಗಳನ್ನ ಹಾಳು ಮಾಡೋದಕ್ಕೆ ಶುರು ಮಾಡುತ್ತೆ. ಹೀಗದು ದಾಂಧಲೆ ಮಾಡ್ತಾ ಇದ್ದಾಗ ಆ ಲಾರಿಯನ್ನ, ಈ ಆನೆಯನ್ನ ಯಾವ ಲಾರಿಯಲ್ಲಿ ಕೊಲ್ಲಂನಿಂದ ಕರ್ಕೊಂಡು ಬರಲಾಗಿತ್ತೋ ಅದೇ ಲಾರಿಯ ಚಾಲಕ ವಿಷ್ಣು, ಆತನ ಫೋಟೋ ಗಮನಿಸ್ತಾ ಇದ್ದೀರಿ. ಆತ ಆನೆಯನ್ನ ಕಂಟ್ರೋಲ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾನೆ. ಆತನ ಜೊತೆ ಮಾವುತ ಕೂಡ ಇರ್ತಾರೆ, 3-4 ಜನ ಇರ್ತಾರೆ. ಆ ಸಂದರ್ಭದಲ್ಲಿ ಆನೆ ಏಕಾಏಕಿ ವಿಷ್ಣುವಿನ ಮೇಲೆ ದಾಳಿ ಮಾಡಿದೆ. ವಿಷ್ಣು ಸ್ಥಳದಲ್ಲಿ ಜೀವ ಕಳ್ಕೊಂಡಿದ್ದಾನೆ ಆನೆ ಕೊಟ್ಟಂತ ಹೊಡೆತಕ್ಕೆ. ಅದಾದ ನಂತರ ಆನೆಯ ಮಾವುತ ಪ್ರದೀಪ್, ಆತನ ಮೇಲೂ ಕೂಡ ಅಟ್ಯಾಕ್ ಅನ್ನ ಮಾಡಿದೆ. ಆತನಿಗೆ ಗಂಭೀರವಾದಂತಹ ಗಾಯವಾಗಿದೆ, ಕ್ರಿಟಿಕಲ್ ಆಗಿದೆ ಆತನ ಕಂಡೀಷನ್ ಅನ್ನುವಂತ ಮಾಹಿತಿ. ಮತ್ತೋರ್ವ ವ್ಯಕ್ತಿಗೂ ಕೂಡ ಗಾಯವಾಗಿದ್ದು ಆತನನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಅದಾದ ನಂತರ ಭದ್ರತಾ ಸಿಬ್ಬಂದಿ ಬರ್ತಾರೆ, ವೆಟರ್ನರಿ ವೈದ್ಯರು ಬರ್ತಾರೆ. ಅದಾದ ಬಳಿಕ ಆನೆಯನ್ನ ಶಾಂತಗೊಳಿಸುವಲ್ಲಿ ಅವರು ಸಕ್ಸಸ್ ಆದ್ರು. ಆದ್ರೆ ಇದರ ಮಧ್ಯೆ ಆತನ ಶವದ ಬಳಿಯೇ ಸಾಕಷ್ಟು ಹೊತ್ತು ನಿಂತಿದ್ದಂತಹ ಆನೆ ಅದಾದ ನಂತರ ಅಲ್ಲಿದ್ದಂತಹ ಒಂದು ದ್ವಿಚಕ್ರ ವಾಹನ, ಒಂದು ಕಾರ್ನ ಮೇಲೆ ಯಾವ ರೀತಿ ತನ್ನ ಆಕ್ರೋಶ, ತನ್ನ ಮದವನ್ನ ಅದು ತೀರಿಸಿಕೊಳ್ತು ಅನ್ನುವುದನ್ನ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ತನ್ನ ಆಕ್ರೋಶದ ಮಧ್ಯೆ ಆ ಕಾರನ್ನ ಪಲ್ಟೆ ಹೊಡೆಸುತ್ತೆ ಆನೆ. ಅದನ್ನ ತನ್ನ ದಂತದ ಮೂಲಕ ಎತ್ತಿ ಎಸೆಯುವಂತಹ ಪ್ರಯತ್ನವನ್ನ ಮಾಡುತ್ತೆ. ಅಲ್ಲಿದ್ದಂತಹ ಜನ, ಆ ಉತ್ಸವಕ್ಕೆ ಬಂದಿದ್ದಂತಹ ಜನ ಗಾಬರಿಯಾಗಿದ್ರು. ಆದ್ರೆ ಅದಾದಂತಹ ನಂತರದಲ್ಲಿ ಅದನ್ನ ಶಾಂತಗೊಳಿಸುವಂತಹ ಕೆಲಸ ಆಯಿತು. ಆದ್ರೆ ಜಾತ್ರಾ ಉತ್ಸವದ ಮಧ್ಯೆ ನಡೆದಂತಹ ಈ ದುರಂತ ಒಬ್ಬನ ಸಾವಿಗೆ ಕಾರಣ ಆಗಿರೋದು ಆಘಾತಕ್ಕೆ ಕಾರಣ ಆಗ್ಬಿಟ್ಟಿದೆ. ಈ ಹಿಂದೆಯೂ ಕೂಡ ಕಳೆದ ವರ್ಷವೂ ಇದೇ ರೀತಿ ಉತ್ಸವ ನಡೀತಾ ಇದ್ದಂತಹ ಸಂದರ್ಭದಲ್ಲಿ ಕೇರಳದ ದೇಗುಲವೊಂದರ ಬಳಿ ಆನೆ ಏಕಾಏಕಿ ಜನರ ಮಧ್ಯೆ ನುಗ್ಬಿಟ್ಟಿತ್ತು, ಜನರನ್ನ ಎತ್ತಿ ಎಸೆದಿತ್ತು. ಇಂತಹ ಹಲವು ಅವಘಡಗಳು ಪ್ರತಿ ವರ್ಷ ಈ ರೀತಿಯಾದಂತಹ ಉತ್ಸವದ ಸಂದರ್ಭದಲ್ಲಿ ಕೇರಳದಲ್ಲಿ ನಡೀತಾನೆ ಇರುತ್ತೆ. ಈ ಬಾರಿಯೂ ಅಂಥದ್ದೊಂದು ಅವಘಡ ಈ ಮಹಾವಿಷ್ಣು ದೇಗುಲದಲ್ಲಿ ನಡೆದು ಹೋಗಿದೆ. സമീപത്തുള്ള വാഹനങ്ങൾ ഉണ്ടായിരുന്നതൊക്കെ ആന തകർത്തിട്ടുണ്ട്. രാവിലെ തൊഴിക്കുന്നതിന് വേണ്ടി ഇവിടെ വലിയ തിരക്ക് ഒന്നും ഉണ്ടായിരുന്നില്ല. പക്ഷേ ജനവാസ മേഖലയാണ്, തൊട്ട് സമീപത്തൊക്കെ ആൾക്കാരുണ്ട്. അമ്പലത്തിലൊന്നും വലിയ തിരക്കുണ്ടായിരുന്നില്ല. അതുകൊണ്ടാണ് ഈ അപകടം, വലിയൊരു അപകടം.
ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.